ಸರ್ ಫುಟ್ಪಾತ್ ತೆರವು ಮಾಡಿದ್ರಿ ಸರ್. ಸೊ ನಾವು ಮೊನ್ನೆ 12 ಜೂನಲ್ಲಿ ಫುಟ್ಪಾತ್ ಮತ್ತು ಎಂಕ್ರೋಚ್ಮೆಂಟ್ಸ್ ಎಲ್ಲೆಲ್ಲಿದೆ ಅದನ್ನೆಲ್ಲ ತೆರವುಗೊಳಿಸಲಿಕ್ಕೆ ನಮ್ಮ ಜೋನಲ್ ಕಮಿಷನರ್ರ ಒಂದು ನೇತೃತ್ವದಲ್ಲಿ ಮಾಡಿದ್ದೇವೆ. ಇದು ಮೊದಲು ಒಂದು 4 ಮಂತ್ಸ್ ಪ್ರತಿ ವಾರ ಮಾಡ್ತೀವಿ. ಮುಂದೆ ನೆಕ್ಸ್ಟ್ ಅದನ್ನು ಎವ್ರಿ 15 ಡೇಸ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ನ ತೆಗೆದುಕೊಂಡಿದ್ದೇವೆ. ಅಂದರೆ ಇವತ್ತು ನಾವು ಫುಟ್ಪಾತನ್ನು ಕ್ಲಿಯರ್ ಮಾಡಿದ ಮೇಲೆ ನೆಕ್ಸ್ಟು ಮರುದಿವಸ ಮತ್ತೆ ಒಂದು ಫುಟ್ಪಾತ್ ಎಂಕ್ರೋಚ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಪ್ರತಿ ವಾರ ಒಂದು ದಿನವನ್ನು ಅದಕ್ಕೆ ನಿಗದಿಪಡಿಸಿ ಪ್ರತಿ ವಾರ ಫುಟ್ಪಾತನ್ನು ಕ್ಲಿಯರ್ ಮಾಡುವಂಥ ನೆಕ್ಸ್ಟ್ 4 ಮಂತ್ಸ್ ಅದು ಮಾಡಿ ನೆಕ್ಸ್ಟು ಅದನ್ನು ಒನ್ಸ್ ಇನ್ 15 ಡೇಸ್ 15 ದಿನಗಳಲ್ಲಿ ಒಂದು ಸರಿ ಮಾಡುವಂಥ ಪ್ಲ್ಯಾನನ್ನು ನಾವು ಹಾಕ್ಕೊಂಡಿದ್ದೀವಿ. ಇದನ್ನು ಎಫೆಕ್ಟಿವ್ ಆಗಿ ಮಾಡ್ತೀವಿ ಸರ್. ಕಾರ್ಯಾಚರಣೆ ಇದು ಮುಂದುವರಿಯುತ್ತೆ ಸರ್. ಈ ಮುಂದಿನ ವಾರ, ಈ ಬರುವ ವಾರನೂ ಕೂಡ ಇನ್ನು ಯಾವ ದಿನ ಅಂತ ಏನೋ ನಿಗದಿ ಮಾಡಿ ನಿಗದಿ ಪಡಿಸಿಲ್ಲ. ಈಗ ನಮ್ಮ ಸೆನ್ಸಸ್ ಡ್ಯೂಟಿಯಲ್ಲಿದ್ದೀವಿ ಈಗ, ಮತ್ತೆ SIR ಪ್ರಾರಂಭ ಆಗ್ತದೆ. ಸೊ ಪ್ರತಿ ವಾರ ಒಂದೊಂದು ಡೇ ಮುಂಚೆನೇ ಫಿಕ್ಸ್ ಮಾಡ್ತೀವಿ. ಮುಂದೆ ನೆಕ್ಸ್ಟ್ ವೀಕ್ ಮಾಡೋದಿದ್ರೆ ಇದೇ ವಾರನ ನಾವು ಅಡ್ವಾನ್ಸ್ ಆಗಿ ಅಂತೇಳಿ ಒಂದು ಈಗಾಗಲೇ ಸರ್ ಕೆಲವೊಂದು ಕಡೆ ತೆರವುಗೊಳಿಸಕ್ಕೆ ಹೋಗುವಲ್ಲಿ ಅಧಿಕಾರಿಗಳ ಜೊತೆಗೆ ಭಾಳ ಅಂದ್ರೆ ವಾಗ್ವಾದ ನಡೆದು ಭಾಳ ಅದು ಆಗಿದೆ. ನಮಗೆ ಭಾಳಷ್ಟು ಇಂಥ ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆಯ ಸಹಕಾರದಿಂದ ಪೊಲೀಸ್ ಇಲಾಖೆಯ ಅವ್ರ ಜೊತೆಗೆ ಇದನ್ನು ಕಾರ್ಯಾಚರಣೆ ಮಾಡಿ ಅದನ್ನು ಯಶಸ್ವಿಗೊಳಿಸ್ತಾರೆ. ಕೆಲವು ಹಳ್ಳಿಗಳ ಮುಂದೆ ಈ ಜನಗಳ ಗಾಡಿಯಲ್ಲಿ ತಮ್ಮದೇ ಒಂದು ಹಾಕಿಬಿಟ್ಟಿರ್ತಾರೆ ಸರ್. ಅವುಗಳು ತರೋದು ಈ ಅಡ್ಡದಾಗಿ ಕಟ್ಟಿಗೆ ಹಾಕೋದು, ಆಮೇಲೆ ಬ್ಯಾರಿಕೇಡ್ ಹಾಕೋದು ತಾವ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಾವು ಹೇಳಿದ ಸರಿ. ಆ ಥರ ಹಾಕೋದ್ರಿಂದ ಸಾರ್ವಜನಿಕರಿಗೆ ವೆಹಿಕಲ್ ಮೂವ್ಮೆಂಟ್ಗೆ ತುಂಬ ತೊಂದರೆ ಆಗುತ್ತೆ, ರೋಡ್ ಬ್ಲಾಕ್ ಆಗ್ತಾವೆ. ಅಂಥವನ್ನೆಲ್ಲ ತೆಗೆಸ್ತೀವಿ.